ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟೈಟನ್ ಕಂಪ್ನಿ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 12,529 crores, ಜುಲೈ ಟು ಸೆಪ್ಟೆಂಬರ್ 2024 10,027 ಕೋಟಿ, 20% ಡೌನ್ ಆಗಿದೆ. ನೆಟ್ ಪ್ರಾಫಿಟ್ 916 ಕೋಟಿಯಿಂದ 705 ಕೋಟಿ ಆಗಿದೆ, 23% ಡೌನ್ ಆಗಿದೆ. ಇದು ವೀಕ್ ರಿಸಲ್ಟ್ಸ್ ಕಂಪ್ನಿಗೆ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಹಾಗೂ ಶೇರ್ಸು ನಾಳೆ ಈ ರಿಸಲ್ಟ್ಸ್ಗೆ ರಿಯಾಕ್ಟ್ ಆಗುತ್ತೆ, ಯಾಕಂದರೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇದು ಅನೌನ್ಸ್ ಆಗಿದೆ. ನ್ಯೂಸ್ ನಂಬರ್ 2, IRCTC ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 992 crores, ಜುಲೈ ಟು ಸೆಪ್ಟೆಂಬರ್ 2024 1,064 crores, 7% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 295 crores-ಇಂದ 308 ಕೋಟಿ ಆಗಿದೆ, 4% ಜಾಸ್ತಿ ಆಗಿದೆ. ಆ್ಯಾವ್ರೇಜ್ ರಿಸಲ್ಟ್ಸ್ ಕಂಪ್ನಿಗೆ ಶೇರ್ಸ್ ಇವತ್ತು 1.5% ಅಪ್ ಆಯಿತು. ನ್ಯೂಸ್ ನಂಬರ್ 3, ಗುಡ್ ರಿಕವರಿ ಫಾರ್ ಮಾರ್ಕೆಟ್ಸ್ ಟುಡೇ. ಮಾರ್ಕೆಟ್ಸ್ ಇವತ್ತು ಫಸ್ಟ್ ಹಾಫಲ್ಲಿ ವೀಕ್ ಆಗಿತ್ತು, ಬಟ್ ಮತ್ತೆ ರ್ಯಾಲಿ ಆಯಿತು ಹಾಗೂ 0.9% ಅಪ್ ಆಗಿ ಕ್ಲೋಸ್ ಆಯಿತು. ಎಲ್ಲ ಇನ್ವೆಸ್ಟರ್ಸು US ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸಲ್ಲಿ ಏನಾಗುತ್ತೆ, ಯಾರು ವಿನ್ ಆಗ್ತಾರೆ ಹಾಗೂ ಬೇರೆ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗ್ತದೆ ಅಂತ ನೋಡ್ತಾ ಇದ್ದಾರೆ. ನಾಳೆ ನಮ್ಮ ಮಾರ್ಕೆಟ್ಸ್ ಹಾಗೂ ಬೇರೆ ಮಾರ್ಕೆಟ್ಸ್ ಈ US ಎಲೆಕ್ಷನ್ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, ರೇಮಂಡ್ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 470 ಕೋಟಿ, ಜುಲೈ ಟು ಸೆಪ್ಟೆಂಬರ್ 2024 1,045 crores, 122% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 161 ಕೋಟಿಯಿಂದ 59 ಕೋಟಿ ಆಗಿದೆ, 63% ಕಮ್ಮಿ ಆಗಿದೆ. ಆ್ಯಾವ್ರೇಜ್ ರಿಸಲ್ಟ್ಸ್ ಫಾರ್ ದ ಕಂಪ್ನಿ ಹಾಗೂ ಶೇರ್ಸು ಇವತ್ತು 2% ಡೌನ್ ಆಯಿತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. 123 years ಆಫ್ ಹಿಸ್ಟ್ರಿ ರಾಯಲ್ ಎನ್ಫೀಲ್ಡ್ ಇರೋದು. ಅವರೀಗ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಅವರು ಲಾಂಚ್ ಮಾಡಿದ್ದಾರೆ ಹಾಗೂ ಆ ವೆಹಿಕಲ್ ಹೆಸರು ಫ್ಲೈಯಿಂಗ್ ಫ್ಲೀ ಅಂತ ಕರೀತಾ ಇದ್ದಾರೆ. ಫ್ಲೈಯಿಂಗ್ ಫ್ಲೀ C6 ಅಂತ ಮಾಡಲು ನೆಕ್ಸ್ಟ್ ಇಯರು ಲಾಂಚ್ ಆಗುತ್ತೆ ಹಾಗೂ ಜನ ಅದನ್ನು ಪರ್ಚೇಸ್ ಮಾಡ್ಬೋದು. ಹೊಸ ಒಂದು EV ಮ್ಯಾನುಫ್ಯಾಕ್ಚರಿಂಗ್ ಸ್ಪೇಸು ಅವರು ರೆಡಿ ಮಾಡ್ತಾ ಇದ್ದಾರೆ. ನೋಯಲ್ ಟಾಟಾ ಅವರು ಅಂದರೆ ರತನ್ ಟಾಟಾ ಅವರ ಬ್ರದರು, ಅವರು ಟಾಟಾ ಟ್ರಸ್ಟಿಗೂ ಚೇರ್ಮನ್ ಹಾಗೂ ಟಾಟಾ ಸನ್ಸಲ್ಲೂ ಅವರು ಒಂದು ಡೈರೆಕ್ಟರು. ಟಾಟಾ ಟ್ರಸ್ಟೇ 66% ಸ್ಟೇಕು ಟಾಟಾ ಸನ್ಸಲ್ಲಿ ಇಟ್ಕೊಂಡಿದ್ದಾರೆ ಹಾಗೂ ಟಾಟಾ ಸನ್ಸು ಎಲ್ಲ ಟಾಟಾ ಕಂಪ್ನೀಸಲ್ಲಿ ಒಂದು ದೊಡ್ಡ ಸ್ಟೇಕು ಇಟ್ಕೊಂಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 218 ಪಾಯಿಂಟ್ಸ್ ಅಪ್ಪು 24,213 ಕ್ಲೋಸ್ ಆಯಿತು. ಸೆನ್ಸೆಕ್ಸು 694 ಪಾಯಿಂಟ್ ಅಪ್ಪು 79,477 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು JSW ಸ್ಟೀಲ್ 4.67% ಅಪ್ಪು, ಬಜಾಜ್ ಆಟೋ 3.66% ಅಪ್ಪು, ಟಾಟಾ ಸ್ಟೀಲ್ 3.63% ಅಪ್ಪು. ಟಾಪ್ ಲೂಸರ್ಸು ಕೋಲ್ ಇಂಡಿಯಾ 1.89% ಡೌನು, ಅದಾನಿ ಪೋರ್ಟ್ಸ್ 1.47% ಡೌನು, ಟ್ರೆಂಟೋ 1.35% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎನರ್ಜಿ 5.2% ಅಪ್ಪು, ಅದಾನಿ ಪವರ್ 3.15% ಅಪ್ಪು, ಜಿಂದಾಲ್ ಸ್ಟೀಲ್ 2.95% ಅಪ್ಪು. ಟಾಪ್ ಲೂಸರ್ಸು NHPC 3.74% ಡೌನು, ABB ಇಂಡಿಯಾ 3.09% ಡೌನು, ಮ್ಯಾಕ್ರೋಟೆಕ್ ಡೆವಲಪರ್ಸ್ 2.78% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,618 ಸ್ಟಾಕ್ಸು, ಕಮ್ಮಿ ಆಗಿದ್ದು 866 ಸ್ಟಾಕು. ಸೊ 65% ಅಪ್ಪು, 35% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,330 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,936 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,024 per gram, ಸಿಲ್ವರ್ 96 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 84.1 rupees, ಒಂದು ಯೂರೋ 91.61 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಜಿಲೆಟ್ ಇಂಡಿಯಾ 52-week ಹೈ 10,625, ಕ್ಲೋಸಿಂಗು 10,467. ನಾಲ್ಕೋ 237 52-week ಹೈ, ಕ್ಲೋಸಿಂಗ್ ಪ್ರೈಸ್ 235. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಡೆಲಿವರಿ 52-week ಲೋ 347, ಕ್ಲೋಸಿಂಗ್ ಪ್ರೈಸ್ 354. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.09% ಅಪ್ಪು, ಜಪಾನ್ 1.09% ಅಪ್ಪು, ಜರ್ಮನಿ 0.21% ಅಪ್ಪು, ಫ್ರಾನ್ಸ್ 0.07% ಅಪ್ಪು, UK 0.31% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.37% ಡೌನ್ ಆಗಿತ್ತು ನಿನ್ನೆ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.